ಶುಭಂ ಭೂಯಾತ್. ನಮ್ಮಲ್ಲಿ ಎಲ್ಲವೂ ಇರುತ್ತೆ, ಏನೆಲ್ಲ ಇರುತ್ತೆ, ಆದರೆ ಒಂದು ದೋಷ ಇರುತ್ತೆ. ಆ ಒಂದು ದೋಷದಿಂದಾಗಿ ಯಾರೂ ಕೂಡ ನಮ್ಮ ಹತ್ತಿರ ಬರದಂತೆ ಆಗಿಬಿಡತ್ತೆ, ಯಾರೂ ನಮ್ಮ ಬಳಿಗೆ ಬಾರದಂತೆ ಆಗಿಬಿಡತ್ತೆ, ನಮ್ಮನ್ನು ಆಶ್ರಯಿಸದಂತೆ ಆಗಿಬಿಡತ್ತೆ. ಇಷ್ಟೆಲ್ಲ ಇದ್ದು ಆಗ ಅದು ವ್ಯರ್ಥ ಆಗುತ್ತೆ, ಇರೋದೆಲ್ಲ ವ್ಯರ್ಥ ಆಗುತ್ತೆ, ಬಳಕೆಗೆ ಬಾರದಂತೆ ಆಗತ್ತೆ. ಹಾಗಾಗಬಾರದು. ಬೇರೆಯವರು ನಮ್ಮ ಬಳಿಗೆ ಬಂದು ನಮ್ಮಲ್ಲಿರುವ ಗುಣಾಂಶಗಳನ್ನು ಸ್ವೀಕರಿಸುವಂತೆ ಆಗಬೇಕು. ಅದು ಉತ್ತಮವಾದ ಬದುಕು ಅನ್ನೋದನ್ನು ಇಲ್ಲೊಬ್ಬ ಹಾವು ವಾಸಿಸುವ ಮರದ ನಿದರ್ಶನವನ್ನು ಇಟ್ಕೊಂಡು ಮಾತಾಡ್ತಾನೆ. ಮುಖೇನ ಗರಲಂ ಮುಂಚನ್ ಮೂಲೆ ವಸತಿ ಚೇತ್ ಫಣಿ ಫಲ ಸಂದೋಹ ಗುರುಣ ತರುಣ ಕಿಂ ಪ್ರಯೋಜನಂ. ಒಂದು ಮರ ಇದೆ, ಅದರ ತುಂಬ ಹಣ್ಣುಗಳಿವೆ. ಆದರೆ ಏನಾಗಿದೆ, ಅದರ ಬುಡದಲ್ಲಿ ಒಂದು ವಿಷಕಾರುವ ಸರ್ಪ ಇದೆ. ಸಾಕು, ಮರದಲ್ಲಿ ಹಣ್ಣಿದ್ದು ಪ್ರಯೋಜನ ಇಲ್ಲ. ಸರ್ಪವನ್ನು ಕಂಡ ಯಾರೂ ಕೂಡ ಆ ಮರದ ಬಳಿಗೆ ಹೋಗೋದಿಲ್ಲ, ಮರದ ಹಣ್ಣುಗಳು ಯಾರ ಉಪಯೋಗಕ್ಕೂ ಬರೋದಿಲ್ಲ. ಒಂದು ದೋಷ ಸಾಕಾಯಿತು, ಅಸಂಖ್ಯ ಹಣ್ಣುಗಳನ್ನು ಹೊತ್ತ ಆ ಮರದ ಬಳಿಗೆ ಯಾರೂ ಹೋಗದಂತೆ ಮಾಡೋದಕ್ಕೆ. ಎಚ್ಚರಿಕೆ ಬೇಕಲ್ವಾ ಅನ್ನೋದನ್ನು ಈ ಕವಿ ಇದರ ಮೂಲಕ ನಮಗೆ ತಿಳಿಸಿಕೊಡ್ತಾನೆ. ಶುಭಮಸ್ತು.